ಭಾರತ ಜಗತ್ತಿನಲ್ಲೇ ಡಿಜಿಟಲ್ ಧಮಾಕ ಮಾಡ್ತಾ ಇರುವಂತಹ ಸಾಧಕ ದೇಶ. ಇದಕ್ಕೆ ಕಾರಣ ಹೇಳ್ತೀನಿ. ಹಾಗೆಯೇ ಭಾರತ ಇವತ್ತಿನ ಮಟ್ಟಿಗೆ ಡಿಜಿಟಲ್ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂಥ ಕ್ರಾಂತಿ ಇದೆಯಲ್ಲ, ಜಗತ್ತಿದನ್ನು ಅಚ್ಚರಿಯಿಂದ ನೋಡ್ತಾ ಇದೆ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಪ್ರಧಾನಮಂತ್ರಿಗಳು ಭಾರತಕ್ಕೆ ಬಂದು ಒಂದು ಟೀ ಕುಡಿದು ಅಲ್ಲಿ ಅದರ 10 ರೂಪಾಯಿ 12 ರೂಪಾಯಿಗೆ ಗೂಗಲ್ ಪೇ ಫೋನ್ಪೇಯನ್ನು ಮಾಡಿ ಅಚ್ಚರಿ ಪಡ್ತಾ ಇದ್ದಾರೆ. ಭಾರತದಲ್ಲಿ ಒಬ್ಬ ಸಾಮಾನ್ಯ 1000 ರೂಪಾಯಿ ಗಳಿಕೆ ಮಾಡುವ 500 ರೂಪಾಯಿ ಗಳಿಕೆ ಮಾಡುವಂಥ ವ್ಯಾಪಾರಿ ಕೂಡ ಡಿಜಿಟಲ್ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ ಅಂತ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ, ಈಗ ಫ್ರಾನ್ಸ್ನ ಅಧ್ಯಕ್ಷರು ಬಂದು ಭಾರತದಲ್ಲಿ ಟೀ ಕುಡಿದು ಒಂದು ಡಿಜಿಟಲ್ ಪೇ ಮಾಡಿ ಅಚ್ಚರಿಪಟ್ಟರು. ಜಗತ್ತಿನ ಬೇರೆ ಬೇರೆ ದೇಶಗಳು ಭಾರತ ಟೆಕ್ನಾಲಜಿಯಲ್ಲಿ ವೇಗವಾಗಿ ಮುನ್ನುಗ್ತಾ ಇರೋದನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾವೆ. ಇದಕ್ಕೆ ಕಾರಣ ಭಾರತದಲ್ಲಿ ಡಿಜಿಟಲ್ ಬೆಳವಣಿಗೆಗೆ ಅತ್ಯಂತ ವೇಗವನ್ನು ಕೊಟ್ಟಿರೋದು. ಒಂದು ಉದಾಹರಣೆಯನ್ನು ಹೇಳೋದಾದರೆ 2014ರಲ್ಲಿ ನಮ್ಮ ಮೊಬೈಲ್ಗೆ ನಾವು ಹಾಕ್ತಾ ಇದ್ದಂತಹ ನೆಟ್ಗೆ, ಅಂದರೆ ಇಲ್ಲಿ ಡಿಜಿಟಲ್ ಬಳಕೆಗೆ ಹಾಗೆಯೇ ಇಂಟರ್ನೆಟ್ ಬಳಕೆಗೆ ನಾವು 1 GB ನೆಟ್ಗೆ 287 ರೂಪಾಯಿಯನ್ನು ಕೊಡಬೇಕಾಗ್ತಾ ಇತ್ತು. ಆದರೆ ಅದು ಈಗ 98% ತಗ್ಗಿದೆ. ಅಂದರೆ ಇದು ಜಗತ್ತಿನ ಬೇರೆ ಯಾವ ದೇಶದಲ್ಲೂ ಆಗದೇ ಇರುವಂಥ ಕ್ರಾಂತಿ. ಭಾರತದಲ್ಲಿ ಈಗ ಕೇವಲ 9 ರೂಪಾಯಿಗೆ 1 GB ಇಂಟರ್ನೆಟ್ ಸಿಗ್ತಾ ಇದೆ ಆನ್ ಆನ್ ಆ್ಯಾವ್ರೇಜ್. ಸರಾಸರಿ 9 ರೂಪಾಯಿಗೆ 1 GB ಇಂಟರ್ನೆಟ್ ಸಿಗ್ತಾ ಇದೆ ಅಂದರೆ ಅದು ಭಾರತದಲ್ಲಿರುವಂತಹ ಡಿಜಿಟಲ್ ವೇಗಕ್ಕೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಿದೆ. ಇನ್ನು ಭಾರತದಲ್ಲಿರುವಂಥ ಮೊಬೈಲ್ ಬಳಕೆದಾರರು ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಅಂದರೂ ಕೂಡ ತಪ್ಪಲ್ಲ. 120 ಕೋಟಿ ಮೊಬೈಲ್ ಬಳಕೆದಾರರು ಭಾರತದಲ್ಲಿದ್ದಾರೆ. ಇದು ಭಾರತದಲ್ಲಿ ಎಲ್ಲವೂ ಕೂಡ ವೇಗವಾಗಿ ಅಭಿವೃದ್ಧಿ ಆಗೋದಕ್ಕೆ, ಅದು ಆರ್ಥಿಕತೆ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಅಥವಾ ಪ್ರೊಡಕ್ಷನ್ ಇರ್ಬೋದು, ಇದೆಲ್ಲದಕ್ಕೂ ಒಂದು ಕಾರಣ ಆಗಿರುವಂಥದ್ದು ಈ ಮೊಬೈಲ್ನ ಅತ್ಯಂತ ಹೆಚ್ಚು ಬಳಕೆ ಹಾಗೂ ಡೇಟಾವನ್ನು ಅತ್ಯಂತ ಕಡಿಮೆ ಹಣಕ್ಕೆ ಕೊಡ್ತಾ ಇರುವಂಥದ್ದು. ಈಗ ಜಗತ್ತಿನ ಮೊಬೈಲ್ ಬಳಕೆಯ ಪಾಪ್ಯುಲೇಷನ್ನ 20% ಭಾರತದಲ್ಲಿದೆ. ಅಂದರೆ ಜಗತ್ತಿನಲ್ಲಿ 100 ಜನ ಮೊಬೈಲ್ ಬಳಕೆ ಮಾಡ್ತಾರೆ ಅಂದರೆ ಅದರಲ್ಲಿ 20 ಜನ ಭಾರತೀಯರಾಗಿರ್ತಾರೆ. ಹೀಗಾಗಿನೇ ಭಾರತ ಜಗತ್ತಿನ ಡಿಜಿಟಲ್ ಲೀಡರ್ ಆಗ್ತಾ ಇದೆ. ಜಗತ್ತಿನ 3ನೇ ದೊಡ್ಡ ಡಿಜಿಟಲ್ ರಾಷ್ಟ್ರ ಕೂಡ ಆಗಿದೆ. केवल 1 दशक में भारत ने वो करके दिखाया है जो कई देशों को सदियों लगी. From being a technology taker and a technology follower, India today has become the digital flag bearer of the world. ಇದಕ್ಕೆ ಭಾರತ ಅತ್ಯಂತ ಹೆಚ್ಚು ಉತ್ತೇಜನವನ್ನು ಕೊಡೋಕೆ ಕಾರಣ ಆಗಿದ್ದು, ಜಿಯೋದಂತಹ ನೆಟ್ವರ್ಕ್ಗಳು ಏರ್ಟೆಲ್ಗೆ ಕಾಂಪಿಟೇಟ್ ಮಾಡಿ, ಏರ್ಟೆಲ್ ಜೊತೆ ಸ್ಪರ್ಧೆ ಮಾಡಿ ಅತ್ಯಂತ ಕಡಿಮೆ ವೆಚ್ಚದ ಇಂಟರ್ನೆಟ್ಟನ್ನು ಕೊಡೋದಕ್ಕೆ 2016ರಲ್ಲಿ ಆರಂಭಿಸಿದ್ದು. ಇದಾದ ಮೇಲೆ ಮಾಹಿತಿ ಕ್ರಾಂತಿ ಕೂಡ ಭಾರತದಾದ್ಯಂತ ಆಗ್ತಾ ಇದೆ. ಅಂದರೆ ಅತ್ಯಂತ ಹೆಚ್ಚು ಮೊಬೈಲ್ ಬಳಕೆದಾರರು ಮಾಹಿತಿಯನ್ನು ಪ್ರತಿದಿನ ಪ್ರತಿಕ್ಷಣ ಪಡ್ಕೋತಾ ಇದ್ದಾರೆ. ಇದರಿಂದ ಜಗತ್ತಿನ ವಿಚಾರಗಳು, ವಿಸ್ಮಯಗಳು, ಅಚ್ಚರಿಗಳು, ಇತಿಹಾಸ ಇದೆಲ್ಲವೂ ಕೂಡ ಕೈ ಬೆರಳ ತುದಿಯಲ್ಲೇ ಜನರಿಗೆ ಸಿಗ್ತಾ ಇದೆ. ಇದರಿಂದ ಭಾರತದ ಜನ ಮತ್ತಷ್ಟು ಸುಶಿಕ್ಷಿತರಾಗ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ಜಗತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ವೇಗವಾಗಿ ಮುನ್ನುಗ್ಗೋದಕ್ಕೆ ಸಾಧ್ಯ ಆಗ್ತಾ ಇದೆ. ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಸ್ಟಾರ್ಟಪ್ಗಳು, ಅದರಲ್ಲೂ ಬೆಂಗಳೂರು ಸ್ಟಾರ್ಟಪ್ ಹಬ್ ಆಗಿದೆ. ಅತ್ಯಂತ ಹೆಚ್ಚು ಯೂನಿಕಾರ್ನ್ಗಳು ಬೆಂಗಳೂರಿನಲ್ಲಿವೆ. ಅಂದರೆ 100 ಕೋಟಿಗಿಂತ ಹೆಚ್ಚಿನ ವಹಿವಾಟನ್ನು ಮಾಡ್ತಾ ಇರುವಂತಹ ಸ್ಟಾರ್ಟಪ್ಗಳು, ಹೊಸ ಉದ್ದಿಮೆಗಳು ಭಾರತದಲ್ಲಿವೆ. ಹೊಸ ಉದ್ದಿಮೆಗೆ ಪ್ರೋತ್ಸಾಹ ಕೊಡೋದಕ್ಕೆ ಭಾರತ ಮುದ್ರಾ ಯೋಜನೆಯಂಥ, ಹಾಗೆಯೇ MSMEಗಳಿಗೆ ಅಂದರೆ ಮೀಡಿಯಮ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಅತ್ಯಂತ ಹೆಚ್ಚಿನ ಸಾಲ ಸೌಲಭ್ಯಗಳನ್ನು, ಅದು 5,000 ಕೋಟಿಯವರೆಗೂ ಕೂಡ ಸುಲಭ ಸಾಲ ಸೌಲಭ್ಯ ಸಿಗುವಂತಹ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದರಿಂದಾಗಿ ಭಾರತ ಆರ್ಥಿಕತೆಯಲ್ಲಿ ಅತ್ಯಂತ ವೇಗದಲ್ಲಿ ಮುನ್ನುಗ್ತಾ ಇರುವಂಥ ರಾಷ್ಟ್ರಗಳ ಸಾಲಿನಲ್ಲಿ ಮೊದಲ ಸಾಲಿನಲ್ಲಿ ನಿಲ್ತಾ ಇದೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿ 7.8, ಇದು ದಾಖಲೆ. ಇಲ್ಲಿಯವರೆಗೆ ಭಾರತ ಆಗದ ಅಭಿವೃದ್ಧಿ ದರವನ್ನು 7.8ರ ಅಭಿವೃದ್ಧಿ ದರವನ್ನು ಭಾರತ ದಾಖಲಿಸಿದೆ. ಭಾರತ ಅಭಿವೃದ್ಧಿಯ ವೇಗದಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಮಾದರಿಯಾಗುವತ್ತ ಮುನ್ನುಗ್ತಾ ಇದೆ. ಈಗ UK ಅಧ್ಯಕ್ಷ ಭಾರತಕ್ಕೆ ಬಂದಿದ್ದಾರೆ. UK ಅಧ್ಯಕ್ಷ
ಬಿಲಿಯನ್ ಡಾಲರ್ ಗಟ್ಟಲೆ ಒಂದಷ್ಟು ವ್ಯಾಪಾರ ಒಪ್ಪಂದ ಮಾಡೋದಕ್ಕೆ ಭಾರತಕ್ಕೆ ಆಗಮಿಸಿದ್ದಾರೆ. ಭಾರತ ಹಾಗೂ UK ನಡುವಿನ ಸಂಬಂಧ ಹಿಂದಿನಿಂದಲೂ ಕೂಡ ಬಹಳ ಚೆನ್ನಾಗಿದೆ. ಯಾವುದೇ ರೀತಿಯ ಏನು ವಿವಾದಗಳಿಲ್ಲದೆ ಚೆನ್ನಾಗಿರೋದ್ರಿಂದ ಬರುವ ದಿನಗಳಲ್ಲಿ ಅಂದರೆ ಎಲ್ಲ ರಾಷ್ಟ್ರಗಳು ಕೂಡ ಭಾರತದತ್ತ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ, ಇಲ್ಲಿ ಮಾರ್ಕೆಟ್ ತುಂಬ ದೊಡ್ಡದಾಗಿರೋದ್ರಿಂದ, ಇಲ್ಲಿ 150 ಕೋಟಿ ಜನಸಂಖ್ಯೆ ಇರೋದ್ರಿಂದ ಇಲ್ಲಿ ಬೆಳಿಬೇಕು ಅಂತ ಭಾರತಕ್ಕೆ ಕಾಲಿಡ್ತಾ ಇದ್ದಾರೆ. ಇದು ಭಾರತದ ಆರ್ಥಿಕ ವೇಗವನ್ನು, ಅಭಿವೃದ್ಧಿಯ ವೇಗವನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಇದರಿಂದಾನೇ ಭಾರತ ಬರುವ 1-2 ವರ್ಷಗಳಲ್ಲಿ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಮುನ್ನುಗ್ಗುತ್ತೆ. ಇದಕ್ಕೆಲ್ಲದಕ್ಕೂ ಪೂರಕವಾಗ್ತಾ ಇರುವಂಥದ್ದು ಡಿಜಿಟಲ್ ಕ್ರಾಂತಿ. ಭಾರತದಲ್ಲಿರುವಂಥ ಡಿಜಿಟಲ್ ಬಳಕೆದಾರರು ಅತ್ಯಂತ ಹೆಚ್ಚು ಇಂಟರ್ನೆಟ್ ಬಳಕೆಯನ್ನು ಮಾಡ್ತಾ ಅದನ್ನು ತಮ್ಮ ಬಿಸ್ನೆಸ್ಗಳಿಗೆ ಸದುಪಯೋಗ ಪಡಿಸ್ಕೊಳ್ತಾ ಇರುವಂಥದ್ದು ಇಲ್ಲಿ ಭಾರತಕ್ಕೆ ತನ್ನ ಆರ್ಥಿಕತೆಯನ್ನು ಮತ್ತಷ್ಟು ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಇದೆ. ಇದರ ಬಗ್ಗೆ ಕಮ್ಯುನಿಕೇಷನ್ ಸಚಿವರಾಗಿರುವಂಥ, ಸಂವಹನ ಸಚಿವರಾಗಿರುವಂತಹ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಒಂದು ಅದ್ಭುತವಾದ ಭಾರತದ ಮುನ್ನುಡಿಯ ಮಾತುಗಳನ್ನು ಹೇಳಿದ್ದಾರೆ. केवल एक दशक में भारत ने वो करके दिखाया है जो कई देशों को सदियों लगी. From being a technology taker and a technology follower, India today has become the digital flag bearer of the world. Our mobile data costs have fallen in the last 11 years by 98%. There was a time when a single minute of voice was a luxury, access was an aspiration. But today India is home to 20% of the world's mobile population, 1.2 billion subscribers. We have grown from 60 million internet broadband users in 2014 under Prime Minister's vision to 944 million broadband subscribers today. Now let's take a moment and imagine if India were a digital nation, we would be the world's 3rd largest digital nation with 970 million internet subscribers. In IMC 2024, our Prime Minister has said, and I quote, "Bharat's model of telecom is unique. भारत में हमने टेलीकॉम को सिर्फ कनेक्टिविटी का नहीं, बल्कि इक्विटी और अपॉर्चुनिटी का माध्यम बनाया है. ये माध्यम आज गांव और शहर, अमीर और गरीब की बीच की दूरी को मिटाने में मदद कर रहा है. वे इन कहानियों का आंचल है जहां किसान अपने उपज की कीमतों को रियल टाइम तय करता है, बच्चे घर पर ही दुनिया पढ़ते हैं और गांव की उद्यमिता ग्लोबल मार्केट्स के साथ जुड़ती है. Today our telecom revolution rests on 4 Ds: democracy, demography, digital first and delivery. प्रधानमंत्री जी के नेतृत्व में दूरसंचार क्षेत्र का लोकतांत्रिकरण किया गया है. 1 GB of data in 2014 used to cost 287 rupees. Today that 1 GB of data costs only 9 rupees 11 cents, ladies and gentlemen.